ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಟ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮತ್ತು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿರೋಂಥದ್ದು ಎಲಿವೇಷನಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಮತ್ತು HPL ಫಂಡ್ರಮ್ಯಾಕ್ ಶೀಟ್ ಯೂಸ್ ಮಾಡಿರೋಂಥ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಸಿಗುತ್ತೆ. ಓಪನ್ ಟೈಪ್ ಶಟರ್ಸ್ ಟೈಪ್ ಮಾಡಿರೋಂಥ ಗೇಟ್ ಸಿಗುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಡಿಜಿಟಲ್ ಆಂಟಿಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಒಂದ್ ಕಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ UPSಗೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಬೋರ್ವೆಲ್ ಸಿಗುತ್ತೆ. ಇಲ್ಲಿ ಬಂದು ಬೋರ್ವೆಲ್ ಇರುವಂಥದ್ದು. ಇದು ಬಂದು ನಿಮಗೆ ಸಂಪ್ ಇರುವಂಥದ್ದು. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಹಾಕಿದ್ದಾರೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ನಿಮಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಸಿಗುತ್ತೆ. ಇಲ್ಲಿ ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ನೋಡ್ಬೋದು ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಸ್ಟೋರೇಜಸ್ಗೆ ಟ್ಯಾಪ್ಸ್ ಕೂಡ ಕೊಟ್ಟಿರೋದಾರೆ. ಇಲ್ಲಿಂದ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಡೂಪ್ಲೆಕ್ಸ್ ಹೌಸ್ ಫಸ್ಟ್ ಫ್ಲೋರ್ ಇಂದ ಎಂಟ್ರೆನ್ಸ್ ಡೋರ್ಗೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಸರ್ ಬಂದು ರಾಕಾ ರೆಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಮೇನ್ ಡೋರ್ ನ ಫ್ರಂಟ್ ವಾಲ್ ಪೂರ್ತಿ ನಿಮ್ಗೆ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ಒಂದು ವಿಂಡೋ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ಮತ್ತೆ ವಾಸ್ಕಲ್ ಬಂದು ನಿಮಗೆ ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಸಿಂಪಲ್ ಸ್ಕ್ವೇರ್ ಶೇಪ್ ಡಿಸೈನ್ ಮಾಡಿರುವಂಥದ್ದು. L ಶೇಪ್ ಅಲ್ಲಿ ನಿಮಗೆ ಫಿಕ್ಸೆಡ್ ವಿಂಡೋ ಸಿಗುತ್ತೆ ಮೇಲೆ ಮತ್ತೆ ಒಂದ್ ಸೈಡ್ ನಲ್ಲಿ. ಈ ಕಡೆ ಕಾರ್ನರ್ಗೆ ನಿಮಗೆ ಮೇನ್ ಡೋರ್ ಸಿಗುವಂಥದ್ದು. ಈ ಕಡೆ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ, ಸಿಂಗಲ್ ಶಟರ್ ವಿಂಡೋ ಮೇಲೆ ಫಿಕ್ಸೆಡ್ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿವಿಂಗ್ ನ ವಿಂಡೋಸ್ ನೋಡೋದಾದ್ರೆ ನಿಮಗೆ 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. 6 ಫೀಟ್ ಹೈಟ್ ವಿಂಡೋ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ವಿನಿಯರ್ ಮತ್ತೆ ಲ್ಯಾಮಿನೇಟ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂಥದ್ದು. ಎರಡು ಕೂಡ ಯೂಸ್ ಮಾಡಿದ್ದಾರೆ. ಲ್ಯಾಮಿನೇಟ್ ಹಾಗೆ ವಿನಿಯರ್ ಎರಡು ಕಾಂಬಿನೇಟ್ ಮಾಡಿ ಮಾಡಿರುವಂತ TV ಕ್ಯಾಬಿನೆಟ್ ಸಿಗುತ್ತೆ. ಶೋ ಪೀಸಸ್ ಇಡೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ TV ಕ್ಯಾಬಿನೆಟ್ ನಲ್ಲಿ. ನೀವು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವುಡ್ ವರ್ಕ್ ಮತ್ತೆ POP ಎರಡು ಕೂಡ ಯೂಸ್ ಮಾಡಿರುವಂತ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. CNC ಕಟ್ಟಿಂಗ್ ಸನ್ ಬೋರ್ಡ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸನ್ ಬೋರ್ಡ್ ಯೂಸ್ ಮಾಡಿರುವಂತ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಆರ್ಚ್ ಮಾಡಿರುವಂಥದ್ದು. ವಿನಿಯರ್ ಯೂಸ್ ಮಾಡಿರುವಂತ ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿರುವಂತ ಆರ್ಚ್ ಸಿಗುತ್ತೆ. ಮೇಲೆ ಟಫ್ ಅಂಡ್ ಇಚಿಂಗ್ ಗ್ಲಾಸ್ ಹಾಕಿರುವಂಥದ್ದು ಫಿಕ್ಸೆಡ್. ಇಲ್ಲಿ ನಾವು ಆರ್ಚ್ ಇಂದ ಒಳಗೆ ಎಂಟ್ರಿ ಆದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕರೆಕ್ಟಾಗಿ ಅಗ್ನಿ ಮೂಲೆ ಕರೆಕ್ಟಾಗಿ ಬರುವಂಥದ್ದು ನಿಮಗೆ ವಾಸ್ತು ಪ್ರಕಾರ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 8 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಒಂದು ಪುಲ್ಔಟ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಗ್ರಾನೈಟ್ ಬ್ಲಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಕ್ವಾಡ್ಸ್ ಸಿಂಕ್ ಬರುತ್ತೆ. ಕಟಿಂಗ್ ಮಾಡಿರುವಂಥದ್ದು. ಇನ್ನ ಸಿಂಕ್ ಕೂರಿಸಿಲ್ಲ. 2 ಫೀಟ್ ಬರುವಂಥದ್ದು ಇದು ಸಿಂಕ್ ಏರಿಯಾ. ಸಿಂಕ್ ನ ಸೈಜ್. ಹಾಗೆ ವಾಲ್ ನಲ್ಲಿ ನೋಡೋದಾದ್ರೆ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ 2 ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಟೀಕ್ವುಡ್ ವಿಂಡೋ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ನಿಮಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿರುವಂಥದ್ದು. ನೋಡ್ಬೋದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಓಪನ್ ಸ್ಪೇಸ್ ಕೊಟ್ಟಿರುವಂಥದ್ದು ಫ್ರಿಡ್ಜ್ ಇಡೋದಕ್ಕೆ. ಫ್ರಿಡ್ಜ್ಗೆ ಇಲ್ಲಿ ಸ್ಪೇಸ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಸಿಂಕ್ ಪಕ್ಕದಲ್ಲೇ ನಮಗೆ
ಯುಟಿಲಿಟಿ ಡೋರ್ ಕೂಡ ಸಿಗುವಂಥದ್ದು. ಇದು ಕೂಡ ನಿಮಗೆ ವಿನಿಯರ್ ಹಾಗೆ ಟೀಕುಡ್ ವಾಸ್ಕಲ್ ಸಿಗುವಂಥದ್ದು, ವಿನಿಯರ್ ಡೋರ್ ಸಿಗುತ್ತೆ. ಯುಟಿಲಿಟಿನಲ್ಲಿ ನಿಮಗೆ 4 ಫೀಟ್ 4.5 ಫೀಟ್ ಹೈಟ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ಗ್ರಿಲ್ ಕೊಟ್ಟಿರುವಂಥದ್ದು MS ಟ್ಯೂಬ್ಸ್ ಇಂದ ಮಾಡಿರುವಂತಹ ಗ್ರಿಲ್ ಸಿಗುತ್ತೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ. ವಾಶ್ರೂಮ್ ಕೂಡ ನಿಮಗೆ ವಾಶ್ರೂಮ್ ಡೋರ್ಸ್ ಕೂಡ ಟೀಕುಡ್ ಹಾಗೆ ವಿನಿಯರ್ ನಲ್ಲಿ ಮಾಡಿರುವಂತ ಡೋರ್ ಮತ್ತೆ ವಾಸ್ಕಲ್ ಸಿಗುವಂಥದ್ದು ಕಾಮನ್ ವಾಶ್ರೂಮ್ ಅಲ್ಲಿ. ಇನ್ನ ಈ ಕಡೆ ನೋಡಿದ್ರೆ ನಿಮಗೆ ಡೋರ್ ಪಕ್ಕದಲ್ಲಿ ಆ ಕಡೆಗೆ ಪೂಜಾ ರೂಮ್ ಹಾಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇದು ಬಂದು ಓಪನ್ ಸ್ಪೇಸ್ ಬಂದು ನಿಮಗೆ ಡೈನಿಂಗ್ ಏರಿಯಾಗೆ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ದೇವ್ರ ಮೂಲೆ ಕರೆಕ್ಟ್ ಆಗಿ ವಾಸ್ತು ಪ್ರಕಾರ ಇಲ್ಲಿ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ನ ಡೋರ್ ಮತ್ತೆ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಇಚಿಂಗ್ ಟಫ್ ಅಂಡ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ ಡೋರ್ ನಲ್ಲಿ. ಫ್ಲೋರಿಂಗ್ ನಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಫ್ಲೋರಿಂಗ್ ಸಿಗುತ್ತೆ ಪೂಜಾ ರೂಮ್ ಅಲ್ಲಿ. ಹಾಗೆ ಸ್ಲ್ಯಾಬ್ ಮಾಡಿರುವಂಥದ್ದು. ಇಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ರಾಕಾ ರೆಡ್ ಗ್ರನೈಟ್ ಹಾಕಿದ್ದಾರೆ. ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ವೈಟ್ ಪ್ಲೈನ್ ವೈಟ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ ನಲ್ಲಿ ಒಂದು ಸನ್ ಬೋರ್ಡ್ ನಲ್ಲಿ ಓಮ್ ಅಂತ ಕಟಿಂಗ್ ಮಾಡಿರುವಂತ ಶೀಟ್ ಹಾಕಿರುವಂಥದ್ದು, CNC ಕಟಿಂಗ್ ಶೀಟ್. ಇದಿಷ್ಟು ನಿಮ್ಗೆ ಇಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ಇಲ್ಲಿ ಲಿವಿಂಗ್ ನಲ್ಲಿ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಮತ್ತೆ ಲಿವಿಂಗ್ ಪೂರ್ತಿ ನಿಮಗೆ ಪೂರ್ತಿ ಮನೆ ಫ್ಲೋರಿಂಗ್ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಸನ್ಲೈಟ್ಗೆ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಸೈಜ್ ನೋಡ್ಬೋದು ನಿಮಗೆ ಇಲ್ಲಿ ತುಂಬಾ ದೊಡ್ಡದಾಗಿ ಬರುವಂಥದ್ದು. 4.5 ಫೀಟ್ ಹೈಟ್ 4.5 ಫೀಟ್ ವಿಡ್ತ್ ಸ್ಟೇರ್ ಕೇಸ್ ಬರುತ್ತೆ. ಇಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಎಲ್ಲ ರೂಮ್, ಬಾತ್ರೂಮ್ಸ್, ಬಾಲ್ಕನೀಸ್ ಎಲ್ಲ ಡೋರ್ ಕೂಡ ನಿಮಗೆ ಟೀಕುಡ್ ವಾಸ್ಕಲ್ ಆಗಿ ವಿನಿಯರ್ ಪಾಲಿಶೆಡ್ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು ಡೋರ್. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಾಟ್ ಮಾಡಿರುವಂಥದ್ದು, ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಕಾಟ್ ಏರಿಯಾ, ಹೆಡ್ ಬೋರ್ಡ್ ಮಾಡಿದ್ದಾರೆ. ನಿಮಗೆ ಕುಷನಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಹಿಂದೆಗಡೆ ಓಪನ್ ಸ್ಪೇಸ್ ಇದೆ, ನೀವು ಕುಷನಿಂಗ್ ಮಾಡಿಸ್ಕೋಬಹುದು. ಹಾಗೆ ಕಾಟ್ ನ 2 ಕಡೆ ಸೆಂಟರ್ ನಲ್ಲಿ ಕಾಟ್ ಮಾಡಿ, ಕಾಟ್ ನ 2 ಕಡೆ ನಿಮಗೆ 3 ಡೋರ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ವಾಲ್ನಟ್ ಕಲರ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಪೂರ್ತಿ ನಿಮಗೆ ಲಾಫ್ಟ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಅಂತೂ ತುಂಬಾ ಇದೆ ಅಂತ ಹೇಳ್ಬೋದು. ಒಂದು 3 ಶೀಟರ್ ನ ಟೀಕುಡ್ ವಿಂಡೋ ಸಿಗುತ್ತೆ, 6 ಫೀಟ್ ಹೈಟ್ ವಿಂಡೋ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ವಾರ್ಡ್ರೋಬ್ಸ್ ಕೂಡ ನೋಡ್ಬೋದು ನೀವು. 2 ಕಡೆ ನಿಮಗೆ ಕಾಟ್ ನ 2 ಕಡೆ 3 ಡೋರ್ ಓಪನ್ ಟೈಪ್ ಡೋರ್ ನ ವಾರ್ಡ್ರೋಬ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಪ್ಲೈನ್ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇನ್ನ ಈ ಕಡೆ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಹಾಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುವಂಥದ್ದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ನ ವಾಲ್ ನಲ್ಲಿ ಬಂದು ನಿಮಗೆ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡ್ ನಲ್ಲಿ ಮಾಡಿರುವಂತಹ ವಿಂಡೋ ಹಾಗೆ ಎಕ್ಸಾಸ್ಟ್ ಫ್ಯಾನ್ ಗೆ ಪ್ರೊವಿಷನ್ ಸಿಗುವಂಥದ್ದು. ಎಲ್ಲ ವೆಸ್ಟರ್ನ್ ಸ್ಟೈಲ್ ಕಮೋಡ್ ಬರುವಂಥದ್ದು. ಫಿಟ್ಟಿಂಗ್ಸ್ ಬಂದು ನಿಮಗೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇನ್ನ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿಲ್ಲ. ಇನ್ನ ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದ್ರೆ ಈ ಕಡೆ ಕಿಡ್ಸ್ ರೂಮ್ ಸಿಗುವಂಥದ್ದು ನೋಡ್ಬೋದು. ಸೇಮ್ ಟೀಕುಡ್ ವಾಸ್ಕಲ್ ಆಗಿ ವಿನಿಯರ್ ಡೋರ್ ಸಿಗುವಂಥದ್ದು. ಇಲ್ಲಿ ಕಿಡ್ಸ್ ರೂಮ್ ಅಲ್ಲಿ ಕೂಡ ನಿಮಗೆ ಒಂದು 2 ಶೀಟರ್ ನ ಟೀಕುಡ್ ವಿಂಡೋ ಆಗಿ ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಕಾಟ್ ಕೂಡ ರೆಡಿ ಇದೆ. ಇಲ್ಲೂ ಕೂಡ ಕಾಟ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಹಾಗೆ 2 ಡೋರ್ ಸ್ಲೈಡಿಂಗ್ ಬಾರ್ಡರ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮೇಲೆ ನಿಮಗೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಹತ್ರ ನಿಮಗೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇಲ್ಲಿ ಅಟ್ಯಾಚ್ ವಾಶ್ರೂಮ್ಗೆ ಹೋಗೋದಕ್ಕೆ. ಸೇಮ್ ಇಲ್ಲೂ ಕೂಡ ಸೇಮ್ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಹಾಗೆ ವೆಸ್ಟರ್ನ್ ಕಮೋಡ್ ಹಾಗೆ ವುಡನ್ ವಿಂಡೋ ಸಿಗುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಎಲ್ಲ ರೂಮಲ್ಲೂ ಸೇಮ್ ಫಿಟ್ಟಿಂಗ್ಸ್ ಬರುವಂಥದ್ದು. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸ್ ಅಲ್ಲಿ ನಿಮಗೆ ಒಂದು 2 ಶೀಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. 3rd ಫ್ಲೋರ್ಗೆ ಬಂದ್ರೆ 3rd ಫ್ಲೋರ್ ನಲ್ಲಿ ಕೂಡ 2 ರೂಮ್ಗಳು ಇರುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೇಮ್ ಸೈಜ್ ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಏನು ಚೇಂಜಸ್ ಬರೋದಿಲ್ಲ ನಿಮಗೆ. ಸೆಂಟರ್ ಅಲ್ಲಿ ಕಾಟ್, ಹೆಡ್ ಬೋರ್ಡ್,
ಕಾಟ್ನ ಎರಡು ಕಡೆ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್. ಕಾಟ್ ಬ್ಯಾಕ್ ಸೈಡಲ್ಲಿ ಹೆಡ್ ಬೋರ್ಡಲ್ಲಿ ನೋಡ್ಬೋದು ನೀವು ಶೋ ಪೀಸಸ್ ಇಡೋದು ಕೂಡ ಪ್ರೊವಿಷನ್ ಮಾಡಿರೋಂಥದ್ದು. ಮೇಲೆ ಲಾಫ್ಟ್ ಬರುತ್ತೆ, 3 ಶೀಟರ್ನ ಟೀಕುಡ್ ವಿಂಡೋ, ಹಾಗೆ ಬಾಲ್ಕನಿ ಸಿಗುವಂಥದ್ದು ಈ ರೂಮ್ನಲ್ಲಿ ನಿಮಗೆ. ಇಲ್ಲಿ ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ಸೈಡ್ ಬಾಲ್ಕನಿ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ 8 ಫೀಟ್ ಹೈಟ್ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. SS ನ ರೈಲಿಂಗ್ ಬರುತ್ತೆ ಬಾಲ್ಕನಿನಲ್ಲಿ, ಇನ್ನ ಫಿಟ್ಟಿಂಗ್ ಆಗಿಲ್ಲ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಹಾಗೆ ನಿಮಗೆ ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು, ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇನ್ನ ಕಿಡ್ಸ್ ರೂಮ್ ಅಲ್ಲಿ ನೋಡೋದಾದ್ರೆ ಕಿಡ್ಸ್ ರೂಮ್ ಅಲ್ಲಿ ನಿಮಗೆ ಇದೊಂದು ರೂಮ್ ಅಲ್ಲಿ ನಿಮಗೆ ಕಾಟ್ ಸಿಗೋದಿಲ್ಲ, 3 ರೂಮ್ಗಳಲ್ಲಿ ಕಾಟ್ ಮಾಡಿರುವಂಥದ್ದು. ಇಲ್ಲಿ ಸೇಮ್ 2 ಶಟರ್ ಟೀಕುಡ್ ವಿಂಡೋ ಮೇಲೆ ಫಿಕ್ಸೆಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಲರ್ ಕಾಂಬಿನೇಷನ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿರುವಂಥದ್ದು, ಲೈಟ್ ಕಲರ್ಸ್, ಯಾವುದೇ ರೀತಿ ಡಾರ್ಕ್ ಕಲರ್ಸ್ ಯೂಸ್ ಮಾಡಿಲ್ಲ. ವಾರ್ಡ್ರೋಬ್ ನೋಡ್ಬೋದು ನಿಮಗೆ. ಲಾಫ್ಟ್ಸ್ ಅಂತೂ ಎಲ್ಲ ರೂಮಲ್ಲೂ ತುಂಬ ಇದೆ, ಸ್ಟೋರೇಜ್ಗೆ ತುಂಬ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇಲ್ಲಿ ಈ ಪ್ಯಾಸೇಜ್ನಲ್ಲಿ ಒಳಗೆ ಬಂದರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಇದಿಷ್ಟು ನಿಮಗೆ 3rd ಫ್ಲೋರ್ನಲ್ಲಿ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಹೆಡ್ ರೂಮ್ ಸಿಗುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲಿ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಡೋರ್ ಸಿಗುತ್ತೆ, ನೋಡ್ಬೋದು. MS ಡೋರ್ ಸಿಗುವಂಥದ್ದು ಇಲ್ಲಿ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಮಾಡಿರುವಂಥದ್ದು. ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಟ್ಯಾಂಕ್ ರೂಮ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಹಾಗೆ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಈ ಕಡೆ ನೋಡ್ಬೋದು. ಇದಿಷ್ಟು ನಿಮಗೆ ಈ ಬಿಲ್ಡಿಂಗ್ ಅಲ್ಲಿ ಸಿಗುವಂಥದ್ದು. 4 BHK ಬರುವಂಥದ್ದು, 4 BHK ಡೂಪ್ಲೆಕ್ಸ್ ಹೌಸ್ ಬರುವಂಥದ್ದು. ಸರ್ ವಿಶ್ವೇಶ್ವರ BDA ಸೈಟ್ ನಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್ ಇದು. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ನ ಪ್ರೈಸ್ ಮತ್ತೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ನಿಮಗೆ ಈ ಬಿಲ್ಡಿಂಗ್ ನ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.